ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಬೇಡ ಅಂತ ಹೇಳಿ, ನೀವು ಬೇಡ ಅಂತ ಹೇಳಿ ಬಿಟ್ಟೋದಂತಹ ವ್ಯಕ್ತಿ ಮರಳಿ ನಿಮ್ಮ ಜೀವನಕ್ಕೆ ಬರ್ತಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನೀವು ಸಾಕಷ್ಟು ವರ್ಷದಿಂದ ಪ್ರೀತಿ ಮಾಡಿರಬಹುದು, ಅಥವಾ ಮದುವೆ ಆಗಿರಬಹುದು, ಯಾವುದೋ ಒಂದು ಇನ್ಸಿಡೆಂಟ್ ಬಂದಿರಬಹುದು, ಡಿವೋರ್ಸ್ ತನಕ ಹೋಗಿರಬಹುದು. ಹಾಗೆ ಕೆಲವ್ರ ಲೈಫಲ್ಲಿ ಒಳ್ಳೆಯ ರಿಲೇಷನ್ಶಿಪ್ ಸಾಕಷ್ಟು ವರ್ಷದಿಂದ ಇತ್ತು. ಆ ರಿಲೇಷನ್ಶಿಪ್ ಕೂಡ ಈಗ ಯಾವುದೋ ಒಂದು ಚಿಕ್ಕ ವಿಚಾರ ಆಗಿರ್ಬೋದು, ದೊಡ್ಡ ವಿಚಾರ ಆಗಿರ್ಬೋದು, ಅದರಿಂದ ಬಿರುಕು ಮೂಡಿ ಬೇಡ ಅಂತ ಹೇಳಿ ಹೋಗಿರುವಂತಹ ವ್ಯಕ್ತಿ ಮರಳಿ ನಮ್ಮ ಜೀವನಕ್ಕೆ ಬರ್ತಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ, ನಿಮ್ಮ ಆ ವ್ಯಕ್ತಿಯ ಹೆಸರನ್ನ ನೆನಪು ಮಾಡ್ಕೊಂಡಿದ್ದ ಕೂಡಲೇ ಯಾವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬ ಹತ್ರ ಅನ್ನಿಸ್ತಾ ಇದೆಯಲ್ಲ, ಆ ಒಂದು ಸ್ಟೋನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. 3 ಸ್ಟೋನ್ ಇದೆ. ಯಾವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬ ಹತ್ರ ಅನಿಸ್ತಾ ಇದೆ ಆ ಸ್ಟೋನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಐ ಹೋಪ್ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಕ್ರಿಸ್ಟಲ್ಗೂ ಕೂಡ ವಾಟ್ಸಪ್ ಮುಖಾಂತರ ಅಥವಾ ಕಾಲ್ ಮುಖಾಂತರ ನೀವು ಮುಂಚಿತವಾಗಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ಬೋದು. ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ನೋಡೋಣ ಅವರ ರೀಡಿಂಗ್ ಏನಾಗಿದೆ ಅಂತ ಹೇಳಿ. ಯಾರನ್ನ ನೀವು ನಂಬಿದಂಥ ವ್ಯಕ್ತಿ, ನೀವು ಬೇಡ ಅಂತ ಹೇಳಿ ಬಿಟ್ಟೋದಂತಹ ವ್ಯಕ್ತಿ ಮರಳಿ ನಿಮ್ಮ ಲೈಫ್ಗೆ ಬರ್ತಾರಾ, ಮರಳಿ ನಿಮ್ಮ ಜೀವನಕ್ಕೆ ಬರ್ತಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಅಂತ ಹೇಳ್ಬಹುದು. ಆ ವ್ಯಕ್ತಿ ನಿಮ್ಮ ಲೈಫ್ಗೆ ಬರ್ತಾರಾ. 8 ಆಫ್ ಕಪ್ಸ್ ಬಂದಿದೆ, ಕಿಂಗ್ ಆಫ್ ವಾಂಡ್ಸ್ ಬಂದಿದೆ. ಆ್ಯಕ್ಚುಲಾಗಿ ಈ ವ್ಯಕ್ತಿ ಸಂಪೂರ್ಣವಾಗಿ ನೀವು ಬೇಡ ಅಂತಲೇ ಫುಲ್ಲಿ ಡಿಸೈಡ್ ಮಾಡಿಕೊಂಡಂಥ ವ್ಯಕ್ತಿ ಅಂತ ಅನಿಸುತ್ತೆ. ಇವ್ರ ಲೈಫಲ್ಲಿ ಬೇರೆ ಯಾವುದೋ ಒಂದು ಅವಕಾಶಗಳು ಬಂತು, ಹಾಗೆ ಬೇರೆ ಆಪರ್ಚುನಿಟಿ ಇರೋದ್ರಿಂದ ಬೇರೆಯ ಒಂದು ಆಸೆಯಿಂದ ನೀವು ಬೇಡ ಅಂತ ಹೇಳಿ ಹೋಗ್ತಾ ಇರುವಂತಹ ವ್ಯಕ್ತಿ ಇವರಾಗಿದ್ದಾರೆ ಅಂತ ಹೇಳ್ಬೋದು. ಅವ್ರ ಕರೆಂಟ್ ಎನರ್ಜಿ ಕೂಡ ಸದ್ಯಕ್ಕೆ ನನಗೆ ಇವ್ರು ಬೇಡ ಅಂತಲೇ ಇದೆ. ಸೊ ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಕೆಲವು ಕೆಲಸಗಳಲ್ಲೂ ಕೂಡ ಕೆಲಸದ ವಿಚಾರವಾಗಿರಬಹುದು, ಅವರ ಮನಸ್ಥಿತಿ ಆಗಿರಬಹುದು, ಸಾಕಷ್ಟು ಈ ಪಾಸ್ಟ್ ವಿಚಾರವಾಗಿ ತುಂಬಾ ಗೊಂದಲದಲ್ಲಿದ್ದರು. ಹಾಗೆ ಕೆಲಸ ಕಾರ್ಯಗಳ ಬಗ್ಗೆನೂ ಕೂಡ ಅವರು ಗಮನ ಕೊಟ್ಟಿರಲಿಲ್ಲ, ಇದೇ ವಿಚಾರವಾಗಿ ಗಮನ ಕೊಟ್ಟಿರಲಿಲ್ಲ. ಹಾಗೂ ನೀವು ಅಷ್ಟೇ ನಿಮ್ಮ ವೈಯಕ್ತಿಕ ವಿಚಾರಗಳಲ್ಲಿ ನೀವು ಒಂದಷ್ಟು ಗಮನ ಕೊಟ್ಟೇ ಇರಲಿಲ್ಲ ಅಂತ ತೋರಿಸುತ್ತೆ. ಈ ವಿಚಾರವಾಗಿ ಸಾಕಷ್ಟು ನೀವು ಟೆನ್ಷನ್ ಮಾಡ್ಕೊಳ್ಳುವಂಥದ್ದು, ಅಥವಾ ಬರ್ತಾರೆ ಅಂತ ಹೋಪ್ ಇಟ್ಕೊಳ್ಳೋದು, ಬರ್ತಾರೆ ಅಂತ ಹೇಳಿ ಹೋಪ್ ಇಟ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ನೀವು ಹಿಂದಕ್ಕಿಟ್ಟು ಬರೀ ಇದೇ ವಿಚಾರವಾಗಿ ಸಾಕಷ್ಟು ಹಣಗಳನ್ನು ಪೋಲ್ ಮಾಡ್ಕೊಂಡಿರುವಂಥದ್ದು. 24 ದಿನದಲ್ಲಿ 24 ಗಂಟೆಗಳ ಕಾಲ ಕೂಡ ಈ ವ್ಯಕ್ತಿ ಜೊತೆಗೆ ನಡೆದಾಡಿದಂಥದ್ದು, ಓಡಾಡಿದ್ದಂಥದ್ದು, ಬರೀ ಇದೇ ಯೋಚನೆಗಳನ್ನು ನೀವು ಮಾಡ್ತಾ ಇದ್ರಿ ಅಂತ ಹೇಳಿ ತೋರಿಸ್ತಾ ಇದೆ. ಆದರೆ ಈ ವ್ಯಕ್ತಿ ನೀವು ಬೇಡ ಅಂತ ಹೇಳಿ ಸಂಪೂರ್ಣ ಮನಸ್ಸಿನಿಂದ, ಅವ್ರಿಗೆ ಏನಾದರೂ ರೀಸನ್ ಕೊಟ್ಟಿರ್ಬೋದು, ಅವ್ರಿಗೆ ಬೇಡ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡೆ ಅವ್ರು ಮುಂದಕ್ಕೆ ಹೋಗ್ತಾ ಇದ್ದಾರೆ ಅಂತ ತೋರಿಸ್ತಾ ಇದೆ. ಹೋಗಿದ್ದಾರೆ ಅಂತಲೂ ತೋರಿಸುತ್ತೆ, ಹೋಗ್ತಾ ಇದ್ದಾರೆ ಅಂತಲೂ ತೋರಿಸುತ್ತೆ. ಹಾಗೆ ಇದರಿಂದ ನೀವು ಮಾನಸಿಕವಾಗಿ ತುಂಬಾ ಡಿಪ್ರೆಷನ್ಗೆ ಹೋಗುವಂಥದ್ದು, ಸಾಕಷ್ಟು ಯೋಚನೆಗಳನ್ನು ಮಾಡುವಂಥದ್ದು, ಇದೇ ವಿಚಾರವಾಗಿ ಸಾಕಷ್ಟು ನಿಮ್ಮ ಕೆಲಸಗಳನ್ನು ನೀವೇ ಹಿಂದಕ್ಕಿಡುವಂಥದ್ದು, ನಿಮ್ಮ ಯೋಚನೆಗಳು ಕೂಡ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡುವಂಥದ್ದು ಈ ರೀತಿ ಇದೆ ಅಂತ ಹೇಳ್ಬೋದು. ಇಲ್ಲಿ ಏರೋಫೆಂಟ್ ಬಂದಿರೋದ್ರಿಂದ ನಿಮಗೆ ಎಷ್ಟೋ ಬಾರಿ ನಿಮ್ಮ ಮನೆಯ ಹಿರಿಯರಾಗಿರಬಹುದು, ದೊಡ್ಡವರಾಗಿರ್ಬೋದು, ಅವರೆಲ್ಲ ಎಷ್ಟು ಬಾರಿ ನಿಮಗೆ ಬುದ್ಧಿವಾದ ಹೇಳಿದ್ರು ಕೂಡ, ಅಥವಾ ಅವರೆಲ್ಲ ನಿಮ್ಮ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರೂ ಕೂಡ ನಿಮ್ಮ ಮೈಂಡಲ್ಲಿ ಆ ವ್ಯಕ್ತಿಯ ವಿಚಾರನೇ ಕೂತಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಪ್ರತಿ ಬಾರಿ ಪ್ರತಿದಿನ ಇದೇ ಯೋಚನೆ ಮಾಡೋದು, ಯಾವಾಗಲೂ ಒಂದು ಟೆನ್ಷನ್ನಲ್ಲಿ ಇರುವಂಥದ್ದು, ಯಾವ ವಿಚಾರಕ್ಕೂ ಅಷ್ಟು ಆಸಕ್ತಿ ಇಲ್ಲದೆ ಇರುವಂಥದ್ದು. ಮುಂಚೆ ತುಂಬಾ ನಿಮ್ಮ ಬಗ್ಗೆ ನೀವು ಕೇರ್ ಮಾಡ್ತಾ ಇದ್ದಿದ್ದು, ಕೆಲಸದ ಕಡೆ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಿದ್ದು, ಈ ರೀತಿ ಎಲ್ಲ ಇತ್ತು. ಬಟ್ ಆದರೆ ಈಗ ಅದು ಯಾವುದು ಬೇಡವಾಗಿದೆ, ಯಾವುದರಲ್ಲೂ ಆಸಕ್ತಿ ಇಲ್ಲದೆ ಇರೋವರ ರೀತಿ ಕೂತ್ಕೊಂಡಿದ್ದೀನಿ ಅಂತ ಹೇಳಿ ತೋರಿಸ್ತಾ ಇದೆ. ಹೀಗೆ ಇದು ಬಿಡುತ್ತಾ ನನ್ನ ಜೀವನ ಅಂತ ನೀವು ಅಂದ್ಕೊಂಡ್ರೆ, ಇಲ್ಲಿ ಏರೋಫೆಂಟ್ ಕಾರ್ಡ್ ಬಂದಿರೋದ್ರಿಂದ ಸಾಕಷ್ಟು ಜನಗಳ ಲೈಫಲ್ಲಿ ಗುರುಬಲ ಅನ್ನೋದಿದೆ. ಗುರುಗಳ
ಆಶೀರ್ವಾದ ಕೂಡ ಇದೆ ಅಂತ ಹೇಳ್ಬೋದು. ಹಾಗೆ ಈ ವ್ಯಕ್ತಿ ಏನು ನಿಮ್ಮನ್ನು ಹರ್ಟ್ ಮಾಡೋದಂಥ ವ್ಯಕ್ತಿ, ನಿಮ್ಮನ್ನು ಬಿಟ್ಟು ಹೋದಂಥ ವ್ಯಕ್ತಿ ಏನಿದೆಯಲ್ಲ, ಇವರು ಹೋಗಿದ್ದೇ ತುಂಬ ಒಳ್ಳೆಯದು ಅಂತ ಹೇಳಿ ತೋರಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಅವರು ನಿಮ್ಮ ಡೆಸ್ಟಿನಿಯಲ್ಲಿ ಇರಲಿಲ್ಲ ಅನ್ನೋದು ಹೇಳ್ಬೋದು. ಇಲ್ಲಿ 4 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಜೀವನದಲ್ಲಿ ಮತ್ತೆ ಅದ್ಭುತ ಖುಷಿಯ ಕ್ಷಣಗಳು ಬರುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಖುಷಿಯ ಕ್ಷಣಗಳು, ಖುಷಿಯ ದಿನಗಳು, ಒಳ್ಳೆಯ ವಿಚಾರಗಳು, ಒಳ್ಳೆಯ ಆಪರ್ಚುನಿಟೀಸ್ಗಳು ನಿಮ್ಮ ಜೀವನದಲ್ಲಿ ಬರುವಂಥದ್ದಿದೆ. ಹಾಗೆ ಫ್ರೆಂಡ್ಸ್ ಒಟ್ಟಿಗೆ ಹೊರಗಡೆ ಹೋಗುವಂಥದ್ದು, ಈಗೇನು ಕೊರಗ್ತಾ ಇದ್ದೀರಿ, ಈಗೇನು ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ, ಅಚಾನಕ್ಕಾಗಿ ನಿಮ್ಮ ಲೈಫು ಇಲ್ಲಿ 4 ಆಫ್ ವಾಂಡ್ಸ್ ಬಂದಿರೋದ್ರಿಂದ 4 ರಾಹುಗೆ ಸಂಬಂಧಪಟ್ಟಿರೋದ್ರಿಂದ ಅಚಾನಕ್ಕಾಗಿ ಇವಾಗ ಎಷ್ಟು ನೀವು ವೀಕ್ ಆಗಿದ್ರಿ, ಎಷ್ಟು ಡಲ್ ಆಗಿದ್ರಿ, ಎಷ್ಟು ನೀವು ಮಾನಸಿಕವಾಗಿ ನೊಂದಿದ್ರಿ, ಎಷ್ಟು ನೀವು ನಿಮ್ಮನ್ನ ಎಷ್ಟು ಯಾರು ಅಂದರೆ ಈ ಒಂದು ವಿಚಾರನೇ ಅಲ್ಲ, ಬೇರೆ ಬೇರೆ ವಿಚಾರದಲ್ಲೂ ಕೂಡ ನಿಮ್ಮನ್ನ ಕುಗ್ಸುವಂತಹ ಪ್ರಯತ್ನಗಳು ಯಾರೆಲ್ಲ ಮಾಡಿದ್ರಲ್ವಾ, ಸಡನ್ ಆಗಿ ನೀವು ಮೇಲ್ ಬರ್ತೀರಿ, ಸಡನ್ನಾಗಿ ನೀವು ನಿಮ್ಮ ಮೈಂಡ್ ಚೇಂಜ್ ಆಗುವಂಥದ್ದು, ಸಡನ್ನಾಗಿ ದಿನಗಳು ಬದಲಾಗುವಂಥದ್ದು, ಸಡನ್ನಾಗಿ ನಿಮಗೆ ಒಂದು ವಿಲ್ ಪವರ್ ಬರುವಂಥದ್ದು, ನಿಮಗೆ ನೀವೇ ಧೈರ್ಯ ತಗೊಳ್ಳುವಂಥದ್ದು ಮಾಡ್ಕೊಳ್ತೀನಿ ಅಂತ ತೋರಿಸುತ್ತೆ. ಸೊ 5 ಆಫ್ ಕಪ್ಸ್ ಬಂದಿರೋದ್ರಿಂದ ಈ ಸಂಬಂಧದಲ್ಲಿ ಯಾವಾಗ್ಲೂ ಅಷ್ಟೇ ತುಂಬ ಕಿರಿಕಿರಿ ಇತ್ತು, ಸಾಕಷ್ಟು ಅಬ್ಸ್ಟಿಕಲ್ಸ್ಗಳನ್ನ ನೀವು ನೋಡಿದ್ರಿ, ಏರುಪೇರುಗಳನ್ನ ನೀವು ನೋಡಿದ್ರಿ. ಈ ಪ್ರೀತಿಯಲ್ಲಿ ಎಷ್ಟೋ ಬಾರಿ ಈ ಪ್ರೀತಿ ಚೆನ್ನಾಗಿದ್ದಾಗಲೂ ಕೂಡ ನಿಮ್ಮ ಮೈಂಡ್ಗೆ ಬರ್ತಾ ಇತ್ತು ಇದು ಸಂಬಂಧ ಉಳಿಯಲ್ವೇನೋ ಅಂತೇಳಿ. ಯಾವಾಗಲೂ ಅಷ್ಟೇ ನಮಗೆ ಯೂನಿವರ್ಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಾವು ಯಾವುದೋ ಒಂದು ವ್ಯಕ್ತಿನ ನಂಬಿಬಿಡ್ಬೋದು, ಆದರೆ ನಮ್ಮ ಗಟ್ಸ್ ಹೇಳ್ತಾ ಇರತ್ತೆ, ನಮ್ಮ ಉಸಿರು ಹೇಳ್ತಾ ಇರುತ್ತೆ, ನಮ್ಮ ಮನಸ್ಸು ಹೇಳ್ತಾ ಇರತ್ತೆ ಇದು ಅಲ್ಲ, ಇದು ಜಾಸ್ತಿ ದಿವಸ ಇರೋದಿಲ್ಲ. ಆ ಗಾಬರಿ ನಮಗೆ ಅವ್ರ ಜೊತೇಲಿ ಇದ್ದಾಗೆ ಕೊಡುತ್ತೆ. ಅವ್ರು ಏನೇ ಫೇಸ್ ಆಗಿರ್ಬೋದು, ಅವ್ರು ಎಷ್ಟೇ ನಾವು ನಮ್ಮ ನಂಬಿಕೆಗೆ ಹರ ಆಗಿರ್ಬೋದು, ಎಲ್ಲೋ ಒಂದು ಡೌಟ್ ಅನ್ನೋದು ನಮಗೆ ಬರ್ತಾ ಇರುತ್ತೆ. ಆ ರೀತಿ ನಿಮಗೂ ಎಷ್ಟೋ ಬಾರಿ ಆಗಿದೆ, ಮುಂದೆನೂ ಕೂಡ 7 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ದಯವಿಟ್ಟು ಈ ವ್ಯಕ್ತಿಯ ವಿಚಾರವಾಗಿ ಬರ್ತಾರೆ, ನನ್ನ ಜೀವನ ಚೆನ್ನಾಗೂ ಆಗ್ಬಿಡುತ್ತೆ, ಇವ್ರು ಬಂದು ನನ್ನ ಹತ್ರ ಅಪಾಲಜಿ ಕೇಳ್ಬೋದು, ಅಥವಾ ನಮ್ಮ ಲೈಫಲ್ಲಿ ಮತ್ತೆ ಹಿಂದಿನಂತೆ ನಾವು ಆಗ್ಬಿಡ್ಬೋದು, ಈ ರೀತಿ ಎಲ್ಲ ನೀವೇನಾದರೂ ಅಂದ್ಕೊಂಡಿದ್ರೆ ದಯವಿಟ್ಟು ಅದನ್ನು ತಲೆಯಿಂದ ತೆಗೆದು ಹಾಕಿ ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಗುರುಬಲ ಬಂದಿದೆ, ಹಾಗೆ ಇಲ್ಲಿ 4 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅಚಾನಕ್ಕಾಗಿ ನಿಮ್ಮ ಲೈಫು ತುಂಬಾ ಚೆನ್ನಾಗಿ ಬದಲಾಗುವಂಥದ್ದು ಕೂಡ ಇದೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ಒಂದು ಲೆಕ್ಕಕ್ಕೆ ತುಂಬ ಎಮೋಷನ್ ವ್ಯಕ್ತಿ ಅಂತಲೇ ತೋರಿಸ್ತಾ ಇದೆ. ಚಿಕ್ಕ ವಿಚಾರಗಳನ್ನು ಅಥವಾ ಚಿಕ್ಕ ಬಂದು ಹೋದಂಥ ವ್ಯಕ್ತಿಗಳನ್ನು ಕೂಡ ನೀವು ತುಂಬಾ ಮಾನಸಿಕವಾಗಿ ಹಚ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಮಾಡ್ತೀರಿ. ನಿಮ್ಮ ಲೈಫಲ್ಲಿ, ನಿಮ್ಮ ಡೆಸ್ಟಿನಿಯಲ್ಲಿ, ನಿಮ್ಮ ಋಣದಲ್ಲಿ ಆ ವ್ಯಕ್ತಿ ಇರಲಿಲ್ಲ. ಸೊ ಆ ವ್ಯಕ್ತಿ ನಿಮ್ಮ ಲೈಫಿಂದ ಹೋಗಿರೋದು ನಿಮಗೆ ತುಂಬಾ ಒಳ್ಳೆಯದನ್ನು ತಂದು ಕೊಡುತ್ತೆ ಮುಂದಕ್ಕೆ ಅಂತ ಹೇಳಿ ತೋರಿಸ್ತಾ ಇದೆ. ಯಾವಾಗಲೂ ಅಷ್ಟೇ ನಮ್ಮ ಜೀವನದಲ್ಲಿ ಯಾವುದಾದ್ರೂ ನಮ್ಮ ಕೈ ಬಿಟ್ಟು ಹೋಯಿತು ಅಂತ ಹೇಳಿದ್ರೆ ಹೊಸ ಅವಕಾಶ, ಹೊಸ ಲೈಫು, ಹೊಸ ಆಪರ್ಚುನಿಟಿ ಏನೋ ಒಂದಿದೆ ಅಂತೇಳಿ. ಸಾಕಷ್ಟು ನೀವು ಈಗ ನೋವು ತಿಂದಿದ್ದೀರಿ, ಅವಮಾನಗಳನ್ನು ಅನುಭವಿಸಿದಿರಿ. ಅವರು ಎಷ್ಟು ಚೆನ್ನಾಗಿ ನಿಮ್ಮ ವ್ಯಕ್ತಿ ಏನಿದ್ದಾರಲ್ಲ ಆ ವ್ಯಕ್ತಿ ಎಷ್ಟು ಚೆನ್ನಾಗಿ ಅವ್ರ ಜವಾಬ್ದಾರಿಯಿಂದ ಅವ್ರ ಕೆಲಸಗಳನ್ನು ಮಾಡ್ತಾರೆ, ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾರೆ, ಎಲ್ಲನೂ ಮಾಡ್ತಾರೆ. ಬಟ್ ಆದರೆ ನೀವು ನಿಮ್ಮ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡ್ದಿರಾ, ಇಲ್ಲೂ ಲೈಫ್ ಹಾಳು ಮಾಡಿಕೊಂಡು, ವೈಯಕ್ತಿಕ ಲೈಫ್ ಹಾಳು ಮಾಡಿಕೊಂಡು, ನಿಮ್ಮ ಮನಸ್ಸು ಕೂಡ ಹಾಳು ಮಾಡಿಕೊಂಡು, ನಿಮ್ಮ ಆರೋಗ್ಯ ಕೂಡ ಹಾಳು ಮಾಡಿಕೊಂಡು, ಈ ರೀತಿ ಎಲ್ಲ ನಿಮ್ಮನ್ನು ನೀವು ಹಾಳು ಮಾಡ್ಕೊಳ್ತಿದ್ದೀರಿ ಅಂತ ತೋರಿಸುತ್ತೆ. ಹಾಗೆ ತುಂಬ ಎಮೋಷನ್ ವ್ಯಕ್ತಿ ಆಗಿರೋದ್ರಿಂದ ನೀವು ದಯವಿಟ್ಟು ಆ ಎಮೋಷನ್ಸ್ನ ನೀವು ಬದಿಗಿಡಬೇಕಾಗತ್ತೆ. ಪದೇ ಹಳೆಯ ವಿಚಾರಗಳನ್ನು ಮೆಲುಕು ಹಾಕುವಂಥದ್ದು, ಪದೇ ಅವ್ರು ಬರ್ತಾರೆ ಅನ್ನುವ ಎಕ್ಸ್ಪೆಕ್ಟೇಷನ್, ಕನಸುಗಳನ್ನು ನೀವೇ ಇಟ್ಕೊಂಡು ನೀವೇ ಮುಂದುವರಿಯುವಂಥದ್ದು. ದಯವಿಟ್ಟು ಈ ವಿಚಾರಕ್ಕೆ ಫುಲ್ ಸ್ಟಾಪ್ ಇಡಬೇಕಾಗತ್ತೆ. ಫುಲ್ ಸ್ಟಾಪ್ ಇಟ್ಟಾಗ ನಿಮ್ಮ ಲೈಫಲ್ಲಿ ಸಂತೋಷದ ಸಂಭ್ರಮ ದಿನಗಳು ನಿಮ್ಮ ಲೈಫಲ್ಲಿ ಬರುವಂಥದ್ದು ಇದೆ ಅಂತ ಹೇಳ್ಬೋದು. ಸೊ ಈ ರೀಡಿಂಗ್ ಯಾರು ನೋಡ್ತಿದ್ರಿ, ನೀವು ಬೇಡ ಅಂತಹ ಬಿಟ್ಟೋದಂತಹ ವ್ಯಕ್ತಿ ಅವರು ತುಂಬ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ನೀವಿನ್ನೂ ಅವ್ರನ್ನ ವೇಟ್ ಮಾಡಿಕೊಂಡು ನಿಮ್ಮ ಲೈಫ್ನ ನೀವೇ ಹಾಳು ಮಾಡ್ಕೊತಿದ್ರಿ ಅಂತ ಹೇಳಿ ತೋರಿಸ್ತಾ ಇದೆ. ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಹಾಗೆ ಸೆಕೆಂಡ್ ಕಾರ್ಡ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನೀವು ಬೇಡ ಅಂತ ಬಿಟ್ಟೋದಂತಹ ವ್ಯಕ್ತಿಯ ಮನಸ್ಸಿನಲ್ಲಿ ಮರಳಿ ಬರಬೇಕು ಅನ್ನುವ ಮನಸ್ಸು ಅವ್ರಿಗಿದೆಯಾ? ಅವರ ಸಂದರ್ಭ ಹೇಗಿದೆ? ಅವರ ಮನಸ್ಥಿತಿ ಈಗಿನ ಮೂಮೆಂಟಲ್ಲಿ ಹೇಗಿದೆ? ನೀವು ಬೇಡವೇ ಬೇಡ ಅಂತೇಳಿ ಬಿಟ್ಟೋದಂತಹ ವ್ಯಕ್ತಿ ಮರಳಿ ಬರುವ ಮನಸ್ಸು ಆಗುತ್ತಾ ಅವರಿಗೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ಕಾರ್ಡ್ಸ್ಗಳನ್ನ ನಾನು ತೆಗಿತಾ ಇದ್ದೀನಿ.
ಓಕೆ. ಎಸ್, ಏಸ್ ಆಫ್ ಸ್ವಾರ್ಡ್ಸ್ ಬಂದಿದೆ, ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಅಗೇನ್ ಇಲ್ಲೂ ಕೂಡ ಆ್ಯಕ್ಚುಲಾಗಿ ಈ ರೀಡಿಂಗ್ ನೋಡೋದಕ್ಕಿಂತ ಮುಂಚೆ ನಿಮ್ಮ ಮೈಂಡ್ಗೆ ಬಂದಿದೆ, ನಿಮ್ಮ ಮೈಂಡ್ಗೆ ಒಂದು ಕ್ಲಿಯಾರಿಟಿ ಇದೆ ಅಂತ ಹೇಳಿ ತೋರಿಸ್ತಿದೆ. ಒಂದು ಕ್ಲಾರಿಟಿ ಇದೆ, ಆ ವ್ಯಕ್ತಿ ಬರಲ್ಲ, ಆ ವ್ಯಕ್ತಿಯ ವ್ಯಕ್ತಿತ್ವ ಎಂಥದ್ದು, ಆ ವ್ಯಕ್ತಿ ಯಾವ ವಿಚಾರಕ್ಕೆ ನನ್ನನ್ನು ಬಿಟ್ಟು ಹೋಗಿದ್ದು, ಆ ವ್ಯಕ್ತಿ ನನ್ನನ್ನು ಈಗೋ ಇಂದ ಮಾತಾಡಿಸಿದ್ದಾಗಿರಬಹುದು, ಆ ವ್ಯಕ್ತಿ ನನ್ನನ್ನು ಅವರ ಖುಷಿಗಾಗಿರಬಹುದು ಅಥವಾ ಅವರ ವ್ಯವಹಾರಕ್ಕೆ ನನ್ನನ್ನು ಬಳಸ್ಕೊಂಡಿದ್ದಾಗಿರಬಹುದು, ಅವ್ರಿಗೆ ಬೇಕಾದಾಗ ನನ್ನನ್ನು ಆಪ್ಷನ್ ರೀತಿ ಇಟ್ಕೊಂಡಿದ್ರು ಅನ್ನುವ ಸತ್ಯ ನಿಮಗೆ ಅರಿವಾಗಿದೆ. ಒಂದು ಕ್ಲಾರಿಟಿ ನಿಮ್ಮ ಮೈಂಡ್ ನಿಮಗೆ ಕೊಟ್ಟಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇಲ್ಲಿ ಆ ವ್ಯಕ್ತಿಯ ವಿಚಾರವಾಗಿ, ಯಾವ ವ್ಯಕ್ತಿಯ ವಿಚಾರವಾಗಿ ನೀವು ನೋಡ್ತಾ ಇದ್ದೀರಲ್ಲ, ಆ ವ್ಯಕ್ತಿ ಒಂದಷ್ಟು ಹಣಕ್ಕೆ, ಒಡವೆಗಳಿಗೆ, ಹಾಗೆ ಅವರ ಅಂತಸ್ತುಗಳಿಗೆ ತುಂಬಾನೇ ಪ್ರಾಮುಖ್ಯತೆ ಕೊಡುವಂತಹ ವ್ಯಕ್ತಿ ಇವರಾಗಿದ್ದಾರೆ ಅಂತಾನೆ ತೋರಿಸುತ್ತೆ. ನಿಮ್ಮ ಎನರ್ಜಿಯಲ್ಲಿ ನಿಮಗೆ ಈ ವ್ಯಕ್ತಿ ಎಂಥವ್ರು ಅನ್ನುವ ಕ್ಲಾರಿಟಿ ಆಲ್ರೆಡಿ ನಿಮಗೆ ಬಂದ್ಬಿಟ್ಟಿದೆ. ಈ ವ್ಯಕ್ತಿ ಎಂಥವ್ರು, ಯಾವ ರೀತಿ ನನ್ನನ್ನು ಬಳಸ್ಕೊಳ್ಳೋವಂಥದ್ದಾಗಿರ್ಬೋದು, ಯಾವ ರೀತಿ ನನ್ನನ್ನು ಹರ್ಟ್ ಮಾಡಿದ್ದಾರೆ, ಇದು ಎಲ್ಲನೂ ಕೂಡ ನಿಮಗೆ ಕ್ಲಾರಿಟಿ ಸಿಕ್ಕಿದೆ. ಇಲ್ಲಿ 2 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ಈ ವ್ಯಕ್ತಿ ವಿಚಾರವಾಗಿ ಒಂದು ಸರಿಯಾದ ನಿರ್ಧಾರನ ಇನ್ನು ಮುಂದಿನ ದಿನಗಳಲ್ಲಿ ತಗೊಳ್ತೀರಿ ಅನ್ನೋದು ತೋರಿಸಿದೆ. ಹಾಗೆ ಕೆಲವ್ರ ಲೈಫಲ್ಲಿ ತಗೊಂಡಿದ್ದೀರಿ ಅಂತಲೂ ತೋರಿಸ್ತಾ ಇದೆ. ನೀವೇನು ಡಿಸಿಷನ್ ಈ ವ್ಯಕ್ತಿ ವಿಚಾರವಾಗಿ ಮಾಡ್ಕೊಂಡಿದ್ದೀರಲ್ಲ, ಅದು ಸೂಕ್ತವಾಗಿದೆ. ಈ ವ್ಯಕ್ತಿ ಬೇಡ ಅಂತ ಹೇಳಿ ಕೆಲವರು, ಈ ವ್ಯಕ್ತಿ ನನ್ನನ್ನು ಇಷ್ಟ ಹರ್ಟ್ ಮಾಡಿದ್ದಾರೆ, ನನಗೆ ಇಷ್ಟೆಲ್ಲ ನಾನು ಕಾಡಿ ಬೇಡಿದ್ರೂ ಕೂಡ ನನಗೆ ನೋವು ಕಟ್ಟಿಟ್ಟ ಬುತ್ತಿ ಅನ್ನೋದು ಅರಿವು ನಿಮಗಾಗಿದೆ. ಹಾಗಾಗಿ ನೀವು ನಿಮ್ಮ ಜೀವನದಲ್ಲಿ ಒಂದು ಸರಿಯಾದ ನಿರ್ಧಾರದ ಕಡೆಗೆ ನೀವು ಗಮನ ಹರಿಸಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ 8 ಆಫ್ ಕಪ್ಸ್ ಬಂದಿರೋದ್ರಿಂದ ಸಾಕಷ್ಟು ಆಸೆ ಕನಸುಗಳನ್ನು ನೀವು ಇಟ್ಕೊಂಡಿದ್ರಿ, ಸಾಕಷ್ಟು ಎಮೋಷನ್ಸ್ಗಳನ್ನು ಇಟ್ಕೊಂಡಿದ್ರಿ, ಸಾಕಷ್ಟು ಒಂದು ಕನಸಿನ ಬುತ್ತಿನೇ ಕಟ್ಟಿಟ್ಕೊಂಡಿದ್ರಿ ಈ ವ್ಯಕ್ತಿ ವಿಚಾರವಾಗಿ. ಬಟ್ ಆದರೆ ಈ ವ್ಯಕ್ತಿ ನಂಬಿಕೆಗೆ ಅರ್ಹರಲ್ಲ ಅನ್ನೋದು ಗೊತ್ತಾಗಿದೆ. ಈ ವ್ಯಕ್ತಿಯಿಂದ ಸಾಕಷ್ಟು ಹರ್ಟ್ ಆಗಿರೋದು ಗೊತ್ತಾಗ್ತಾ ಇದೆ. ಬಟ್ ಈ ವಾತಾವರಣ ಹೀಗೆ ಇರುತ್ತಾ, ನನಗೆ ಯಾವಾಗಲೂ ಇದೇ ಥರ ಫೀಲು, ಇದೇ ಥರ ನಾನು ಫ್ರಸ್ಟ್ರೇಷನ್ ಒಳಗಡೆ ಇರೋದು, ಇದೇ ರೀತಿ ನಾನು ಟೆನ್ಷನ್ಗೆ ಒಳಗಾಗಿರುವಂಥದ್ದು ಇದೇ ರೀತಿ ಇರುತ್ತಾ ಅಂತ ನೀವು ನೋಡೋದಾದರೆ ಖಂಡಿತವಾಗ್ಲೂ ಇಲ್ಲ. ಆ್ಯಕ್ಚುಲಾಗಿ ನೀವು ಒಂದು ಸರಿಯಾದ ಈ ಸಂಬಂಧ, ಈ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ಏನಿದೆ ಅಲ್ಲ, ಈ ವಿಷಕಾರಿ ಸಂಬಂಧನ ಬೇಡ ಅಂತ ಹೇಳಿ ತಳ್ಳಹಾಕಿ ನೀವೇ ಮುಂದಕ್ಕೆ ಹೋಗ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ನಿಮ್ಮ ಮನಸ್ಸಿಗೆ ಎಷ್ಟೇ ನೋವುಂಟಾಗಿರಬಹುದು, ಏನೇ ಆಗಿರಬಹುದು, ನಿಮ್ಮ ಮನಸ್ಸಿಗೆ ಏನಾಗಿದೆ, ಈಗ ಎಷ್ಟು ಟೆನ್ಷನ್ನಲ್ಲಿದ್ದೀರಿ, ಇದೊಂದು ಗ್ರಹಣದ ಸಮಯ ಅಂತಲೇ ಅಂದ್ಕೊಳ್ಬೇಕಾಗತ್ತೆ. ಈ ಗ್ರಹಣದ ಸಮಯ ಕಳೀತು ಅಂತ ಹೇಳಿದ್ರೆ ನಿಮ್ಮ ಲೈಫ್ನಲ್ಲಿ ಹೊಸ ಹೊಸ ಯೋಚನೆಗಳು ಬರೋದಕ್ಕೆ ಶುರುವಾಗುತ್ತೆ. ತುಂಬ ಚೆನ್ನಾಗಿ ಯೋಚನೆ ಮಾಡ್ತೀರಿ, ನನ್ನ ಲೈಫ್ನ ನಾನು ಯಾವ ರೀತಿ ಇಟ್ಕೊಳ್ಬೇಕು ಅನ್ನುವ ಯೋಚನೆ ಮಾಡ್ತೀರಿ. ಹಾಗೆ ಈ ವ್ಯಕ್ತಿಯ ವಿಚಾರವಾಗಿ, ಈ ವ್ಯಕ್ತಿಯ ವ್ಯಕ್ತಿತ್ವ ನಿಮಗೆ ಆಲ್ರೆಡಿ ಗೊತ್ತಾಗಿದೆ, ಇವರು ಇಂಥವ್ರೆ, ಇವರು ಇಷ್ಟಕ್ಕೆ ಸರಿ ಅಂತ ಹೇಳಿ ಗೊತ್ತಾಗಿದೆ. ಹಾಗೆ ನಿಮ್ಮ ಲೈಫಲ್ಲಿ ನೀವು ಈ ಸಮಯ ಸರಿದು ಹೋದರೆ ನಿಮ್ಮ ಜೀವನದಲ್ಲಿ ಹೊಸ ಹೊಸ ಯೋಚನೆಗಳಾಗಿರಬಹುದು, ಹೊಸ ಹೊಸ ಯೋಜನೆಗಳಾಗಿರ್ಬೋದು, ಹೊಸ ಐಡಿಯಾ ಆಗಿರ್ಬೋದು, ಒಂದು ಲೈಫ್ ಸ್ಟೈಲ್ ಬದಲಾಗುವಂಥ ಸಾಧ್ಯತೆ ಇದೆ. ಹಾಗೆ ಇಲ್ಲಿ ಕೆಲವ್ರ ಲೈಫಲ್ಲಿ ಹೊಸ ಆಪರ್ಚುನಿಟೀಸ್ಗಳು ಬರುವಂಥ ಸಾಧ್ಯತೆ ಇದೆ. ಹಾಗೆ ನಿಮ್ಮ ದೇಹದಲ್ಲಿ ಕೆಲವು ಚಕ್ರಗಳು ಬ್ಲಾಕೇಜ್ ಆಗಿದ್ರೆ ಆ ಚಕ್ರ ಕೂಡ ಆಕ್ಟಿವೇಟ್ ಆಗುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಅಂದರೆ ಯಾವುದಾದ್ರೂ ನಮ್ಮ ದೇಹದಲ್ಲಿ ಅದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ. ಚಕ್ರಗಳ ವಿಚಾರ ಮಾತಾಡೋದಾದರೆ, ನಮ್ಮ ಚಕ್ರಗಳಲ್ಲಿ ಯಾವುದಾದ್ರೂ ಒಂದು ಚಕ್ರ ಬ್ಲಾಕೇಜ್ ಆಗಿದ್ರೆ ಈ ರೀತಿ ನಮ್ಮನ್ನು ಮೋಸ ಮಾಡಿ ಹೋಗುವಂಥವ್ರು ಎದುರಾಗ್ತಾರೆ, ನಾವು ಮೋಸ ಹೋಗುವಂಥದ್ದು ಎದುರಾಗುತ್ತೆ, ಮೋಸ ಮಾಡುವ ವ್ಯಕ್ತಿಗಳೇ ಪದೇ ಪದೇ ನಮ್ಮ ಲೈಫಲ್ಲಿ ಬರುವಂಥದ್ದಾಗತ್ತೆ. ಸೊ ಹಾಗಾಗಿ ಈ ಹಿಂದೆ ಆಗಿರೋದ್ರಿಂದ ನಿಮ್ಮ ಮೆಡಿಟೇಷನ್ ಆಗಿರ್ಬೋದು, ನೀವು ನಂಬುವ ದೇವರಾಗಿರ್ಬೋದು, ಅಥವಾ ನೀವು ಹೋಗಿರುವಂತಹ ಪುಣ್ಯ ಸ್ಥಳಗಳಲ್ಲಿ ತೀರ್ಥ ಸ್ನಾನ ಮಾಡಿರೋದ್ರಿಂದ ನಿಮ್ಮ ಬ್ಲಾಕೇಜ್ ಏನಿದೆ ಆ ಬ್ಲಾಕೇಜ್ ಕೂಡ ಓಪನ್ ಆಗುತ್ತೆ ಅಂತ ಹೇಳ್ಬಹುದು. ಹಾಗೆ ನಿಮ್ಮ ಜೀವನದಲ್ಲಿ ಮುಂದೆ ತುಂಬಾ ಒಳ್ಳೆಯ ಅವಕಾಶಗಳ ಒದಗಿ ಬರುತ್ತೆ, ಕೆಲಸದ ವಿಚಾರದಲ್ಲಿ ಕೂಡ ಒಳ್ಳೆಯ ಆಪರ್ಚುನಿಟೀಸ್ ಒದಗಿ ಬರುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಈ ವ್ಯಕ್ತಿಯ ವಿಚಾರವಾಗಿ ದಯವಿಟ್ಟು ನೀವು ಯೋಚನೆನೂ ಕೂಡ ಮಾಡೋದಕ್ಕೆ ಹೋಗಬೇಡಿ. ಈ ವ್ಯಕ್ತಿ ಏನು ಅಂತ ಹೇಳಿದ್ರೆ ಯಾವಾಗಲೂ ಆನ್ ಆ್ಯಂಡ್ ಆಫ್ ಮೈಂಡ್ ಸೆಟ್ ಇರೋರು, ಯಾವಾಗಲೂ ಒಂದ್ಸಲ
ಒಂದ್ಸಲ ಮಾತಾಡ್ಸೋದು, ಅಥವಾ ಯಾವಾಗಲೂ ನಿಮ್ಮನ್ನು ನೋಡಿದ ತಕ್ಷಣನೇ ನಿಮ್ಮನ್ನು ಮ್ಯಾನುಪ್ಯುಲೇಟ್ ಮಾಡುವ ರೀತಿ ಮಾತಾಡುವಂಥದ್ದು, ಅಯ್ಯೋ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಹೀಗೆ ಅಂತ ಹೇಳಿ. ಬಟ್ ಆದರೆ ಈ ವ್ಯಕ್ತಿಗೆ ಅವರ ಲೈಫು, ಅವ್ರ ಗೋಲು ಅದ್ರ ಕಡೆ ಗಮನ ಜಾಸ್ತಿ ಇದೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ 8 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ದಯವಿಟ್ಟು ನೀವೇನು ಈ ಸಂಬಂಧನ ಬೇಡ ಅಂತ ತಳ್ಳಹಾಕಿ ಮುಂದಕ್ಕೆ ಹೋಗಿದ್ದೀರಿ, ಅದೇ ರೀತಿ ನೀವು ಮುಂದಕ್ಕೆ ಹೋಗಬೇಕಾಗತ್ತೆ. ಇಲ್ಲಿ 8 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ದಯವಿಟ್ಟು ನೀವು ಸ್ಟ್ರಗಲ್ ಮಾಡಿ, ನಿಮ್ಮ ಲೈಫ್ ಬಗ್ಗೆ, ನಿಮ್ಮ ಗೋಲ್ ಕಡೆ ಗಮನ ಕೊಡಿ, ನಿಮ್ಮ ಲೈಫ್ ಕಡೆ ಗಮನ ಕೊಡಿ, ನಿಮ್ಮ ಲೈಫ್ನ, ನಿಮ್ಮ ಜೀವನದ ಟೈಮ್ ಟೇಬಲ್ನ ದಯವಿಟ್ಟು ಬದಲಾಯಿಸ್ಕೊಳ್ಳಿ. ಆ ಟೈಮ್ ಟೇಬಲ್ನ ಬದಲಾಯಿಸ್ಕೊಂಡಾಗ ನಾನು ಈ ಟೈಮಲ್ಲೇ ಊಟ ಮಾಡಬೇಕು, ಈ ಟೈಮ್ನಲ್ಲೇ ಮಲಗಬೇಕು, ಈ ಟೈಮಲ್ಲೇ ನಾನು ಈ ರೀತಿ ನಿಮ್ಮ ಬಗ್ಗೆ ನೀವು ಕೇರ್ ಮಾಡಿಕೊಂಡಾಗ, ಅಥವಾ ನಿಮ್ಮ ಕೆಲಸದ ಕಡೆ ಗಮನ ಮಾಡುವಾಗ, ಅಂದರೆ ನಿಮ್ಮ ಕೆಲಸ ಯಾವುದೇ ಆಗಿರ್ಬೋದು, ಅದು ಯಾವುದೇ ಬಿಸ್ನೆಸ್ ನಡೆಸ್ತಾ ಇರ್ಬೋದು, ಅದ್ರ ಕಡೆ ಫೋಕಸ್ ಮಾಡುವಂಥದ್ದು, ಅದನ್ನ ಇನ್ನೂ ಮುಂದೆ ಹೇಗೆ ನಾನು ತೊಗೊಂಡು ಹೋಗಬೇಕಾಗತ್ತೆ. ದಯವಿಟ್ಟು ಈ ರೀತಿ ನೆಗೆಟಿವ್ ಯೋಚನೆ ಮಾಡೋದು ದಯವಿಟ್ಟು ನಿಲ್ಲಿಸಿ. ಆ್ಯಕ್ಚುಲಾಗಿ ನಿಮ್ಮ ಎನರ್ಜಿ ತುಂಬ ಚೆನ್ನಾಗಿದೆ. ನೀವು ಈ ಹಿಂದೆ ಏನು ಕೊರಗಿದ್ರಿ, ಈಗ ನಿಮ್ಮ ಎನರ್ಜಿ ಆ ರೀತಿ ಇಲ್ಲ. ಒಂದು ಒಳ್ಳೆಯ ಧೈರ್ಯದ ರೀತಿಯಲ್ಲಿ ನೀವು ಮುಂದೆ ಸಾಗ್ತಾ ಇದ್ರಿ. ಅದಾಗೋಯ್ತು, ಮುಂದೆ ಏನಿದೆ ಲೈಫು ಅನ್ನೋದು ನೋಡ್ತಾ ಇದ್ರಿ. ಅದೇ ರೀತಿ ನೀವು ನಿಮ್ಮ ಲೈಫಲ್ಲಿ ಸ್ವಲ್ಪ ನಿಮ್ಮ ಕೆಲಸದ ವಿಚಾರವಾಗಿ ಚೂರು ಸ್ಟ್ರಗಲ್ ಹಾಕಿದ್ರೆ, ಚೂರು ಎಫರ್ಟ್ ಹಾಕಿದ್ರಿ ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ಜಯ ನಿಮಗೆ ಇದೆ ಅಂತ ಹೇಳ್ಬೋದು. ಸಾಕಷ್ಟು ಇಲ್ಲಿ ಸಿಂಗಲ್ಸ್ ಯಾರಾದರೂ ನೋಡ್ತಾ ಇದ್ರೆ ಇದೇ ವರ್ಷ ಇನ್ನು 6 ತಿಂಗಳಲ್ಲಿ ಒಂದು ಒಳ್ಳೆಯ ಮದುವೆ ಆಪರ್ಚುನಿಟಿ ಕೂಡ ಬರುವಂಥದ್ದಿದೆ. ಹಾಗೆ ಮನೆಗಳಲ್ಲಿ, ಕೆಲವ್ರ ಮನೆಯಲ್ಲಿ ಒಳ್ಳೆಯ ಸಂದರ್ಭಗಳು, ಅಂದರೆ ಖುಷಿಯ ವಾತಾವರಣಗಳು ಕಾಣುವಂಥದ್ದಿದೆ. ಕೆಲಸದ ವಿಚಾರವಾಗೂ ಕೂಡ ಯಾರೆಲ್ಲ ಏನೋ ಪ್ರಮೋಷನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಿ, ಆ ರೀತಿ ಏನಾದರೂ ಮೈಂಡಲ್ಲಿ ಇತ್ತು ಅಂತ ಹೇಳಿದ್ರೆ ಆ ಜಯ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ದಯವಿಟ್ಟು ಈ ವಿಚಾರವಾಗಿ ನೀವು ಫುಲ್ ಸ್ಟಾಪ್ ಇಟ್ಟು ಮುಂದಕ್ಕೆ ಹೋದ್ರಿ ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ಒಳ್ಳೆಯ ಆಪರ್ಚುನಿಟಿ ನಿಮಗೋಸ್ಕರ ಕಾಯ್ತಾ ಇದೆ. ಹಾಗೆ ಒಳ್ಳೊಳ್ಳೆ ತೀರ್ಥಸ್ಥಾನ, ಒಳ್ಳೆ ಕ್ಷೇತ್ರಗಳಿಗೆ ಹೋಗಿರೋದ್ರಿಂದ ನಿಮ್ಮ ಆರಾ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಬಹುದು. ಇಲ್ಲಿ ಒಂದು ನೆಗೆಟಿವ್ ಕಾರ್ಡ್ ಏನಂತ ಹೇಳಿದ್ರೆ 8 ಆಫ್ ಕಪ್ಸ್ ಬಂದಿರೋದ್ರಿಂದ ಸಾಕಷ್ಟು ಆಸೆ ಕನಸುಗಳನ್ನು ನೀವು ಕಟ್ಟಿದ್ರಿ, ಹೌದು. ನೀವು ಆ ಕನಸಿನ ಮಾಲೆಯಲ್ಲೇ ತಿರುಗಿದ್ರಿ, ಹೌದು. ಬಟ್ ಆದರೆ ಅದು ಇದ್ದಕ್ಕಿದ್ದ ಹಾಗೆ ಅಚಾನಕ್ಕಾಗಿ ನಿಮ್ಮನ್ನು ಕೈ ಬಿಟ್ಟು ಹೋಗಿದೆ. ಅದೇ ವಿಚಾರವಾಗಿ ನೀವಿನ್ನೂ ಕೊರಗದೆ ಈಗೇನು ಅದನ್ನೆಲ್ಲ ತಳ್ಳಹಾಕಿ ಮುಂದಕ್ಕೆ ಹೋಗ್ತಾ ಇದ್ದೀರಿ, ಆ ಆಸೆ ಕನಸುಗಳನ್ನೆಲ್ಲ ಬಿಟ್ಟು ಹಾಕಿ ಮುಂದಕ್ಕೆ ಹೋಗ್ತಾ ಇದ್ದೀರಿ. ಆಗ ನಿಮ್ಮ ಜೀವನದಲ್ಲಿ ಒಳ್ಳೆಯ ಟ್ರಾವೆಲಿಂಗ್ ಆಗಿರಬಹುದು, ಒಳ್ಳೆಯ ಆಪರ್ಚುನಿಟಿ ಆಗಿರ್ಬೋದು, ಒಳ್ಳೆಯ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುವಂಥದ್ದಾಗಿರುತ್ತೆ ಅಂತ ಹೇಳ್ಬೋದು. ಸೊ ಈ ಓವರಾಲ್ ಈ ಕಾರ್ಡ್ನ ನೋಡೋದಾದ್ರೆ ನಿಮ್ಮನ್ನ ಹರ್ಟ್ ಮಾಡಿ ಹೋದಂತಹ ವ್ಯಕ್ತಿ, ನೀವು ಬೇಡ ಅಂತ ಹೇಳಿ ಬಿಟ್ಟು ಹೋದಂತಹ ವ್ಯಕ್ತಿ, ಆ ವ್ಯಕ್ತಿ ಬಂದರೂ ಕೂಡ ನೀವೇ ಅವರನ್ನು ಇಗ್ನೋರ್ ಮಾಡ್ತೀರಿ, ಅಥವಾ ಆ ವ್ಯಕ್ತಿ ಬಂದರೂ ಕೂಡ ಆ ವ್ಯಕ್ತಿಯ ಮನಸ್ಥಿತಿ, ಆ ವ್ಯಕ್ತಿಯ ನಿಜ ಗುಣಗಳು ನಿಮಗೆ ತಿಳಿದಿರೋದ್ರಿಂದ ನೀವೇ ಅವರನ್ನು ಎಲ್ಲಿಡಬೇಕೋ ಅಲ್ಲಿಡ್ತೀರಿ ಅಂತ ಹೇಳುತ್ತೆ ಈ ರೀಡಿಂಗ್ ಅಂತ ಹೇಳ್ಬಹುದು ಓವರಾಲ್ ಕಾರ್ಡ್ ನೋಡಿದಾಗ. ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಮೂರನೇ ಕಾರ್ಡ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಮೂರನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ನೋಡೋಣ. ನಾವು ಬೇಡ ಅಂತ ಹೇಳಿ ಬಿಟ್ಟೋದಂತಹ ವ್ಯಕ್ತಿ ಮರಳಿ ನಮ್ಮ ಜೀವನಕ್ಕೆ ಬರ್ತಾರ, ಅವರ ಎನರ್ಜಿ ಯಾವ ರೀತಿ ಇದೆ, ಅವರು ಕೂಡ ನಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರಾ ಅಥವಾ ಇಲ್ವಾ? ಓಕೆ, ಇಲ್ಲಿ 7 ಆಫ್ ವಾಂಡ್ಸ್ ಬರ್ತಾ ಇದೆ. ಓಕೆ, ಮ್ಯಾಜಿಷಿಯನ್ ಬರ್ತಾ ಇದೆ. ಎಸ್, ಓಕೆ, ಇಲ್ಲೊಂದು ಕಾರ್ಡ್ ಎಕ್ಸ್ಟ್ರಾ ಆಗಿದೆ. ನೀವು ಬೇಡ ಅಂತ ಹೇಳಿ ಬಿಟ್ಟೋದಂತಹ ವ್ಯಕ್ತಿಯ ಎನರ್ಜಿ ಈಗ ನಾನು ನೋಡೋದಕ್ಕೆ ಹೋದರೆ ಅವರು ಒಂದಷ್ಟು ಕನ್ಫ್ಯೂಷನ್ನಲ್ಲಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಏನು ಮಾಡಬೇಕು, ಯಾವ ರೀತಿ ಇರಬೇಕು, ಯಾವ ರೀತಿ ಹೋಗಬೇಕು ಅಂತ ಹೇಳಿ. ನೀವು ಬೇಡ ಅಂತ ಹೇಳಿ ಬಿಟ್ಟೋದಂಥ ವ್ಯಕ್ತಿ, ನಿಮ್ಮನ್ನು ಅವಾಯ್ಡ್ ಮಾಡಿದಂಥ ವ್ಯಕ್ತಿ, ನಿಮ್ಮನ್ನು ಏನು ತುಂಬ ಸಿಟ್ಟು, ಕೋಪ, ಹಠದಲ್ಲಿ ಮಾತಾಡಿ ಹೋದಂಥವ್ರು, ಮತ್ತೆ ಬರದೇ ಇಲ್ವೇನೋ ಅನ್ನುವ ಫುಲ್ಲಿ ಡಿಸೈಡ್ ಆಗಿರುವಂಥವ್ರು ಏನು ಈ ರೀಡಿಂಗ್ ನೋಡ್ತಾ ಇದ್ದೀರಲ್ಲ, ಖಂಡಿತವಾಗ್ಲೂ ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಮತ್ತೆ ಬರ್ತಾರೆ ಅಂತಲೇ ತೋರಿಸ್ತಾ ಇದೆ. ಇಲ್ಲಿ ಮೆಜಿಷಿಯನ್ ಕಾರ್ಡ್ ಬಂದಿರೋದ್ರಿಂದ ನೀವು ಸಾಕಷ್ಟು ಅಫರ್ಮೇಷನ್ ಕಳಿಸೋವಂಥದ್ದು, ಮೆಡಿಟೇಷನ್ ಮಾಡಿರುವಂಥದ್ದು, ಈ ರೀತಿ ಎಲ್ಲ ಇದೆ ಅಂತ ಹೇಳಿ. ಇಲ್ಲಿ ಯಾರೆಲ್ಲ ಈ ರೀಡಿಂಗ್ ನೋಡ್ತಾ ಇದ್ದೀರಲ್ಲ, ನಿಮ್ಮಲ್ಲೂ ಕೂಡ ಒಂದಷ್ಟು ಅಗ್ರೆಷನ್ ಅಥವಾ ಈಗೋ ಇರೋದ್ರಿಂದ ಈ ಸಂಬಂಧಗಳು ಯಾವಾಗಲೂ ಕೂಡ ಕಿತ್ತಾಟದಲ್ಲೇ ಇರುತ್ತೆ ಅಂತ ಹೇಳ್ಬೋದು. ಎಷ್ಟು ಕೋರ್ಟ್ ಕಾರ್ಡ್ಸ್ಗಳು ಬಂದಿದೆ ನನಗೆ.
ಸೊ ಯಾವಾಗಲೂ ನಾನು ಮೇಲೆ ಅಂತ ಹೇಳುವಾಗ ಒಂದು ಹಗ್ಗನ ಎಷ್ಟರ ಮಟ್ಟಿಗೆ ಜಗಾಡ್ಬೋದು, ಯಾವುದಾದ್ರೂ ಒಂದು ಕಡೆ ಕೀಳಲೇಬೇಕಲ್ಲ. ಸೊ ಆ ರೀತಿ ಇಲ್ಲಿ ಕೆಲವರ ಲೈಫಲ್ಲಿ ಏನಾದರೂ ಒಂದು ಡಿಸಿಷನ್ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಏನಾದರೂ ಒಂದು ಮಾತಾಡೋದಕ್ಕಿಂತ ಮುಂಚೆ, ಡಿಸಿಷನ್ ತೊಗೊಳೋದಕ್ಕಿಂತ ಮುಂಚೆ 100 ಬಾರಿ ಯೋಚನೆ ಮಾಡಬೇಕಾಗತ್ತೆ. ಯಾಕೆಂದರೆ ಇಲ್ಲಿ ಈ ಪೇರ್ ನಾನು ನೋಡಿದಾಗ, ಈ ಕಪಲ್ಸ್ಗಳನ್ನ ನಾನು ನೋಡಿದಾಗ, ಬೇಡ ಅಂತೇಳಿ ಫುಲ್ಲಿ ಡಿಸೈಡ್ ಮಾಡಿಕೊಂಡು ಕೆಲವೊಂದಷ್ಟು ದಿವಸ ದೂರಗಳಿರ್ತೀರಿ, ಮತ್ತೆ ರೀಕನೆಕ್ಟ್ ಆಗ್ತೀರಿ. ದೂರ ಹೋದಾಗ ನಿಮಗೆ ಭಯ ಅನ್ನೋದು, ಇಲ್ಲಿ ಏನು ಟ್ಯಾರೋ ಕಾರ್ಡ್ಸಲ್ಲಿ ಬೆಕ್ಕು ಬಂದಾಗ ಒಂದಷ್ಟು ಟೆನ್ಷನ್, ಗಾಬರಿಗಳು ಅಂತ ಹೇಳ್ಬೋದು. ಅವರು ಬೇಡ ಅಂತ ಹೇಳಿ ಬಿಟ್ಟು ಹೋದ ನಂತರ ನಿಮಗೆ ಗಾಬರಿ ಶುರುವಾಗುವಂಥದ್ದು, ಭಯ ಶುರುವಾಗುವಂಥದ್ದು, ಈ ರೀತಿ ಎಲ್ಲ ಆಗುತ್ತೆ ಅಂತ ಹೇಳ್ಬೋದು. ಅಲ್ಲಿ ಆ ವ್ಯಕ್ತಿ ಕೂಡ ಸಾಕಷ್ಟು ಚಂಚಲ ಮನಸ್ಥಿತಿ ಇರೋರು ಅಂತ ಹೇಳ್ಬೋದು. ಇನ್ನೂ ಕೂಡ ಇದನ್ನ ಸರಿಯಾದ ಕ್ಲಾರಿಟಿ ನಿಮ್ಮ ಲೈಫಲ್ಲಿ ಅವರು ಕೊಡದೇ ಇರುವ ಕಾರಣ ಏನಿದೆಯಲ್ವಾ, ನೀವು ಒಂದಷ್ಟು ಗೊಂದಲಕ್ಕೀಡಾಗ್ತಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಅಂದರೆ ನೀವು ಕೇಳುವ ಪ್ರಶ್ನೆಗಳಿಗೆ ಕೆಲವೊಂದು ಸಲ ಅವ್ರ ಹತ್ರ ಉತ್ತರ ಇಲ್ಲದೆ ಇರುವಂಥದ್ದಾಗಿರಬಹುದು, ಅಥವಾ ನೀವು ಪದೇ ಅವ್ರನ್ನ ಹೀಗೆ ಇರು ಹಾಗೆ ಇರು ಅಥವಾ ಕ್ವಶನ್ಸ್ಗಳನ್ನು ಮಾಡಿದಾಗ ಅವರು ಕೂಡ ನಿಮಗೆ ಆಟದಲ್ಲೇ ಉತ್ತರಿಸ್ಬೇಕಾಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಬಟ್ ಆದರೆ ಈ ಸಂಬಂಧ ಎಷ್ಟೋ ಬಾರಿ ಬೇಡ ಅಂದ್ಕೊಂಡು ನೀವೇ ದೂರ ಹೋದ್ರೂ ಕೂಡ ಇದು ಮತ್ತೆ ರೀಕನೆಕ್ಟ್ ಆಗಿದೆ ಅಂತ ಹೇಳಿ ತೋರಿಸುತ್ತೆ. ಹಾಗೆ ಎಷ್ಟೋ ಸಲ ಇದೇ ರೀತಿ ಯಾವ ಮನಸ್ಥಿತಿಯಲ್ಲಿ ಇವತ್ತು ನೋಡ್ತಾ ಇದ್ದೀರಲ್ಲ, ಏನಾದರೂ ನೋ ಕಾಂಟ್ಯಾಕ್ಟ್ ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರೋದಕ್ಕೆ ಈ ರೀಡಿಂಗ್ ನೋಡ್ತಿದ್ದೀರಿ ಅನ್ಸುತ್ತೆ. ಬಟ್ ಆದರೆ ಇಲ್ಲಿ ಮತ್ತೆ ಆ ವ್ಯಕ್ತಿ ನೀವು ಬೇಡ ಅಂತ ಫುಲ್ಲಿ ಡಿಸೈಡ್ ಮಾಡ್ಕೊಂಡು ಹೋದಂತಹ ವ್ಯಕ್ತಿ ಮರಳಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುವಂತಹ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ನಿಮ್ಮಿಬ್ಬರ ನಡುವೆ ಏನಿದೆಯಲ್ಲ, ನಿಮ್ಮಿಬ್ಬರ ನಡುವೆ ಕೆಲವರು ಮಾತಾಡುವಂಥವ್ರು, ಹಾಗೆ ನಿಮ್ಮ ಮೈಂಡು ಡೈವರ್ಟ್ ಮಾಡುವಂಥವ್ರು, ಅವ್ರ ಮೈಂಡು ಕೂಡ ಡೈವರ್ಟ್ ಮಾಡುವಂಥವ್ರು ಇರೋದ್ರಿಂದ ಇಲ್ಲಿ ಒಂದಷ್ಟು ನಿಮ್ಮ ಪ್ರೀತಿ ಏನಿದೆಯಲ್ಲ ಆ ಪ್ರೀತಿ ಕೋಪಕ್ಕೆ ತಿರುಗಿ ಜಗಳಗಳಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗಾಗಿ ನಿಮ್ಮ ಲೈಫಲ್ಲಿ ನೀವೇನೇ ಡಿಸಿಷನ್ ತಗೊಳ್ಬೇಕು ಅಂದ್ರೆ ನೀವಿಬ್ರು ಕುತ್ಕೊಂಡು ಮಾತಾಡ್ಕೊಳ್ಬೇಕಾಗತ್ತೆ. ಹಾಗೆ ಇಲ್ಲಿ ನೀವು ಕೂಡ ದುಡುಕಿ ಮಾತಾಡುವಂಥದ್ದು ನಮ್ಮ ಇದರಲ್ಲಿ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಅಂತ ಹೋಗಿ ಈ ಲೈಫ್ನೇ ನೀವು ಒಳ್ಳೆಯ ಲವ್ ಲೈಫ್ನೇ ನೀವು ಹಾಳು ಮಾಡ್ಕೊಳ್ತಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಸನ್ ಕಾರ್ಡ್ ಬಂದಿರೋದ್ರಿಂದ ಈ ಸಂಬಂಧ ಮತ್ತೆ ರೀಕನೆಕ್ಟ್ ಆಗುತ್ತೆ, ಮತ್ತೆ ಇದು ಒಂದಾಗುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಮತ್ತೆ ಆ ವ್ಯಕ್ತಿ ಅವರೇ ಬರುವಂಥ ಸಾಧ್ಯತೆ ಇದೆ. ಹಾಗೆ ಆ ವ್ಯಕ್ತಿಯಿಂದ ನಿಮಗೆ ಒಳ್ಳೆಯ ಗಿಫ್ಟ್ಗಳಾಗಿರಬಹುದು, ಹಾಗೆ ಅವರು ನಿಮ್ಮನ್ನ ಮಿಸ್ ಮಾಡಿಕೊಂಡಂತಹ ದಿನಗಳಾಗಿರಬಹುದು, ಕ್ಷಣಗಳಾಗಿರಬಹುದು, ಯಾವ ವಿಚಾರಕ್ಕೆ ಏನಾಯಿತು ಅಂತ ಕುತ್ಕೊಂಡು ಮಾತಾಡುವಂಥದ್ದಾಗಿರಬಹುದು, ಈ ರೀತಿ ಎಲ್ಲ ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಈ ವ್ಯಕ್ತಿ ನಿಮ್ಮನ್ನ ಮಾತಾಡೋದು ಬಿಟ್ಟಿದ್ರು ಕೂಡ, ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ರೂ ಕೂಡ ನೀವೇನು ಮಾಡ್ತಿದ್ದೀರಿ, ನಿಮ್ಮ ಪ್ರೊಫೈಲ್ ಆಗಿರಬಹುದು, ನಿಮ್ಮನ್ನಾಗಿರಬಹುದು, ನಿಮ್ಮ ವಿಚಾರಗಳಾಗಿರಬಹುದು, ನಿಮ್ಮ ಫ್ರೆಂಡ್ ಸರ್ಕಲ್ಗಾಗಿರಬಹುದು, ಅಥವಾ ನಿಮ್ಮ ರಿಲೇಟಿವ್ಸಲ್ಲಿ ಯಾರಿಗೂ ಆಗಿರಬಹುದು, ನಿಮ್ಮ ಬೆನ್ನ ಹಿಂದೆ ಅವರು ವಿಚಾರಿಸ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ. ಹಾಗೆ ಈ ವ್ಯಕ್ತಿ ಒಂದಷ್ಟು ಏನು ಹಿಂದೆ ಏನೇ ವಿಚಾರಕ್ಕಾಗಿರಬಹುದು, ಅವ್ರು ನಿಮ್ಮಿಂದ ಯಾವುದೇ ವಿಚಾರಕ್ಕಾಗಿರಬಹುದು ದೂರ ಆಗಿದ್ರೆ, ಸಪೋಸ್ ನಿಮ್ಮ ಇಬ್ಬರು ನಡುವೆ ಏನಾದರೂ ಮೂರನೇ ವ್ಯಕ್ತಿಗಳೇನಾದರೂ ಬಂದು ನಿಮ್ಮಿಬ್ಬರು ಮಧ್ಯದಲ್ಲಿ ಜಗಳ ತಂದಿಟ್ಟಿದ್ದಾಗಿರ್ಬೋದು, ಏನೇ ಇರ್ಬೋದು. ಮೂರನೇ ವ್ಯಕ್ತಿ ಅಂದ ತಕ್ಷಣವೇ ಲವ್ ಲೈಫೇ ಅಲ್ಲ, ಮೂರನೇ ವ್ಯಕ್ತಿ ಅಂದ ತಕ್ಷಣ ಯಾರಾದರೂ ಒಬ್ರು ಇದ್ದೇ ಇರ್ತಾರಲ್ಲ, ಫ್ರೆಂಡ್ಸು ರಿಲೇಟಿವ್ಸ್ ಯಾರಾದರೂ ಒಬ್ರು ಇದ್ದೇ ಇರ್ತಾರೆ. ಅಂಥ ವ್ಯಕ್ತಿಗಳ ನಿಜ ಬಣ್ಣನೂ ಕೂಡ ಈ ವ್ಯಕ್ತಿಗೆ ಸರಿಯಾಗಿ ಗೊತ್ತಾಗುವಂಥ ಸಾಧ್ಯತೆ ಹೆಚ್ಚಿದೆ. ಹಾಗೆ ನಿಮ್ಮ ಬೆಲೆನೂ ಕೂಡ ಆ ವ್ಯಕ್ತಿ ಒಂದಷ್ಟು ಆ ವ್ಯಕ್ತಿಯ ಅರಿವಿಗೆ ಬರುತ್ತೆ ಅಂತ ಹೇಳಿ ತೋರಿಸ್ತಿದೆ. ಹಾಗೆ ಇಲ್ಲಿ ಒಂದಷ್ಟು ನೀವೇನು ಈ ರೀಡಿಂಗ್ ನೋಡ್ತಾ ಇದ್ದೀರಲ್ಲ, ಯಾವಾಗ್ಲೂ ಕೂಡ ನನ್ನ ಲೈಫ್ ಹಾಗೆ ಮುಗ್ದೇ ಹೋಗ್ಬಿಡ್ತೇನೋ ಈ ರೀತಿ ಥಿಂಕ್ ಮಾಡುವಂಥದ್ದು, ಚಿಕ್ಕ ವಿಚಾರಗಳಿಗೆ ಆ ವ್ಯಕ್ತಿ ಒಂದು ದಿನ ಕಾಲ್ ಮಾಡದೇ ಇರುವಂಥದ್ದು, ಅಥವಾ ನಿಮ್ಮ ಕಾಲಿಗೆ ಆ ಮೂಮೆಂಟಿಗೆ ರೆಸ್ಪಾನ್ಸ್ ಮಾಡದೇ ಇದ್ದರೆ ನಿಮ್ಮ ಮೈಂಡ್ನಲ್ಲಿ ಬರುವಂತಹ ಯೋಚನೆಗಳು ಅಜಗಜಾಂತರವಾದದ್ದು. ಅಲ್ಲಿ ಏನೂ ಆಗದೇ ಇದ್ರೂ ಕೂಡ ತುಂಬ ದೊಡ್ಡ ಮಟ್ಟಕ್ಕೆ ಥಿಂಕ್ ಮಾಡುವಂಥದ್ದು. ಎಲ್ಲ ಸರಿಯಾಗಿಯೇ ಇರುತ್ತೆ. ಆ ಸಂಬಂಧಗಳು ಉಳಿಸ್ಕೊಳ್ಳೋದಕ್ಕೆ ನೀವೇನು ಮಾಡಬೇಕು ಅದು ಸರಿಯಾದ ರೀತಿಗೆ ಮಾಡ್ಕೊಂಡು ಹೋದರೆ ಈ ಸಂಬಂಧ ಕೊನೆವರೆಗೂ ಕೂಡ ಉಳಿಯುತ್ತೆ ಅಂತ ಹೇಳ್ಬೋದು. ಇಲ್ಲಿ ಏನಾದರೂ ನೋ ಕಾಂಟ್ಯಾಕ್ಟ್ ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ನಲ್ಲಿದ್ದು ನೀವೇನಾದರೂ ಪದೇ ಅವ್ರಿಗೆ ಕಾಲ್ ಮಾಡಿ ತುಂಬ ಇರಿಟೇಟ್ ಮಾಡ್ತಾ ಇದ್ದಾರೆ, ದಯವಿಟ್ಟು ನಿಲ್ಲಿಸಿ. ಮತ್ತೆ ಈ ವ್ಯಕ್ತಿ ಅವರೇ ಬರುವ ಸಾಧ್ಯತೆ ಹೆಚ್ಚಿದೆ, ಅವರೇ ಮಾತಾಡುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿ ತೋರಿಸ್ತಾ ಇದೆ. ನೀವು ಬೇಡ ಅಂತ ಹೇಳಿ ಬಿಟ್ಟೋದಂತಹ ವ್ಯಕ್ತಿ ಮರಳಿ ನಿಮ್ಮ ಜೀವನಕ್ಕೆ ಬರ್ತಾರೆ ಅಂತ
ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ.